ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಒಂದು ಸರ್ಕಾರಿ ಕೋಟದ ಬಿ.ಎಡ್ ಸೀಟ್ಗೆ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳು ಇವಾಗ ಸರ್ಕಾರಿ ಕೋಟದ ಒಂದು ಸೆಲೆಕ್ಷನ್ ಲಿಸ್ಟ್ಗೆ ವೆಯ್ಟ್ ಮಾಡ್ತಾ ಇರುವಂತದ್ದು. ಇಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಅನೌನ್ಸ್ ಆಗುವ ಸಾಧ್ಯತೆ ಇರುವಂತದ್ದು, ಅಂದ್ರೆ ಬರ್ತಾ ಇರುವಂತದ್ದು. ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಕೂಡ ಕೊಟ್ಟಿದ್ರು. ಡಿಸೆಂಬರ್ 6, 2024ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟಿಸಲಾಗ್ತದೆ ಅಂದ್ಬಿಟ್ಟು. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಬರ್ತಿರುವಂತ ಪ್ರಶ್ನೆ ಅಂದ್ರೆ, ಈ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರುತ್ತಾ, ನನಗೆ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗುತ್ತಾ, ನನ್ನ ಪರ್ಸೆಂಟೇಜ್ ಇಷ್ಟಿದೆ, ನನಗೆ ಸೀಟ್ ಸಿಗುತ್ತಾ, ಅಥವಾ ನಾನು ಕೊಟ್ಟಿರೋ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗುತ್ತಾ, ಟಾಪ್ 3 ಕಾಲೇಜಲ್ಲಿ ಸೀಟ್ ಸಿಗುತ್ತಾ, ಟಾಪ್ 5 ಕಾಲೇಜಲ್ಲಿ ಸೀಟ್ ಸಿಗುತ್ತಾ, ಅಥವಾ ಒಂದನೇ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ, ಆ ಒಂದನೇ ಕಾಲೇಜಲ್ಲಿ ನನಗೆ ಸೀಟ್ ಸಿಗುತ್ತಾ, ನನ್ನ ಪರ್ಸೆಂಟೇಜ್ ಇಷ್ಟಿದೆ, ಈ ಒಂದು ರಿಸರ್ವೇಷನ್ ಇದೆ, ಇನ್ನೊಂದು ಮತ್ತೊಂದು ಸಾಕಷ್ಟು ಡೌಟ್ಸ್ಗಳನ್ನ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿನ ಕೊಡ್ತಾ ಇರುವಂಥದ್ದು. ಎಷ್ಟು ಪರ್ಸೆಂಟೇಜ್ ಹೊಂದಿರುವಂಥ ವಿದ್ಯಾರ್ಥಿಗಳಿಗೆ ಅವರು ಅನ್ಕೊಂಡಿರುವಂಥ ಕಾಲೇಜ್ಗಳು, ಫಸ್ಟ್ ಕಾಲೇಜ್ ಕೊಟ್ಟಿರ್ತಾರಲ್ಲ ಅದು ಸಿಗುತ್ತೆ. ನಂತರದಲ್ಲಿ ಒಂದು ಇನ್ನೇ ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಅವ್ರು ಕೊಟ್ಟರೋ ಟಾಪ್ 5 ಕಾಲೇಜ್ ಅಥವಾ ಟಾಪ್ 3 ಕಾಲೇಜ್ ಒಳಗಡೆ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಥವಾ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಂತೂ ಸಿಗುತ್ತೆ, ಒಂದು ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಮತ್ತೆ ಕಾಮರ್ಸ್ ಅಂದ್ರೆ ಒಂದಾಗುತ್ತೆ, ನಂತರದಲ್ಲಿ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಒಂದಾಗುತ್ತೆ. ಈ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಗಳಿಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರುವಂತದ್ದು. ಸೊ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿ.ಎಡ್ ಕುರಿತು ಪ್ರಮುಖವಾಗಿ ಸುದ್ದಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಈಗಲೇ ವಿಡಿಯೋ ಶೇರ್ ಮಾಡಿ. ಅವರಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಬಿ.ಎಡ್ ಕುರಿತು ವಿಡಿಯೋಸ್ಗಳು, ಮಾಹಿತಿಗಳು ಸಹಾಯ ಆಗ್ತಿರುತ್ತೆ ಅಂತ ಹೇಳ್ತಾ, ಟೆಲಿಗ್ರಾಮ್ ಚಾನಲ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿಗಳು ತಲುಪ್ತಿದ್ದಾವೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಕೂಡ ಆಗ್ತಿದ್ದಾವೆ. ಅಫಿಷಿಯಲ್ ನೋಟಿಫಿಕೇಶನ್, ಟೈಮ್ ಟೇಬಲ್ಗಳಾಗಿರ್ಬೋದು, ಈ ಒಂದು ನೋಟಿಫಿಕೇಶನ್ಗಳಾಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ಗಳಾಗಿರ್ಬೋದು, ವೆರಿಫಿಕೇಶನ್ ಲಿಸ್ಟ್ಗಳಾಗಿರ್ಬೋದು, ಪ್ರತಿಯೊಂದು ಟಿಪ್ಸ್ಗಳು, ಮಾಹಿತಿಗಳು ಟೆಲಿಗ್ರಾಮ್ ಅಲ್ಲಿ ಸಿಗ್ತಿರುತ್ತೆ. ಅಲ್ಲಿ ಕೂಡ ಫಾಲೋ ಮಾಡಿ ಮಾಹಿತಿನ, ಅಂದ್ರೆ ಜಾಯಿನ್ ಆಗಿ ಕನ್ನಡ ವೇದ ಅಫಿಷಿಯಲ್ ಬಿ.ಎಡ್ ಟೆಲಿಗ್ರಾಮ್ ಗ್ರೂಪ್ಗೆ ಅಂತ ಹೇಳ್ತಾ 10,000ಕ್ಕೂ ಹೆಚ್ಚಿಗೆ ಒಂದು ವಿದ್ಯಾರ್ಥಿಗಳು ಜಾಯಿನ್ ಆಗಿರುವಂತದ್ದು ಇದೀಗ. ನಂತರದಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ನೋಟಿಫಿಕೇಶನ್, ಸುದ್ದಿ ಮಾಹಿತಿನ, ನಿಮ್ದೆಲ್ಲ ಪ್ರಶ್ನೆ ಡೌಟ್ ಇದ್ರೆ ಪ್ರಮುಖವಾಗಿ ಉಚಿತವಾಗಿ ಎಲ್ಲ ಇರುತ್ತೆ ಕೂಡ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ಗೆ ಸಂಬಂಧಪಟ್ಟಂತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಉಚಿತವಾಗಿ ನಿಮ್ದೆಲ್ಲ ಪ್ರಶ್ನೆ ಡೌಟ್ ಇದ್ರೆ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮುಖಾಂತರ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು. ನಿಮ್ದೆಲ್ಲ ಪ್ರಶ್ನೆಗಳು ಅಲ್ಲೆಂತ ಆಗಿದ್ರೆ ನಿಮಗೆ ಮೆಸೇಜ್ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಕಾಲ್ ಕೂಡ ಮಾಡಿ ಅಂತ ನಿಮಗೆ ಮಾಹಿತಿನ ಕೊಡ್ತೀವಿ. ಆ ಸಂದರ್ಭದಲ್ಲಿ ಮಾತು ಕೂಡ ಆಡೋದ್ರ ಮುಖಾಂತರ ನೀವು ಮಾಹಿತಿನ ಪಡ್ಕೋಬಹುದು. ಸಾಕಷ್ಟು ವಿದ್ಯಾರ್ಥಿಗಳು ಇನ್ನು ಮುಂದೆ ಮೆಸೇಜ್ಗಳು ಮಾಡ್ತಿರ್ತೀರಾ, ಸೊ ಆ ರೀಸನ್ ಇಂದ ಸ್ವಲ್ಪ ತಡ ಆಗಬಹುದು ರಿಪ್ಲೈಗಳು ಅಂತ ಹೇಳ್ತಾ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಸೆಲೆಕ್ಷನ್ ಲಿಸ್ಟ್ ಇನ್ನೊಂದು ಮತ್ತೊಂದು ಬರೋದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳು ಬರುತ್ತೆ, ಹಾಗಾಗಿ ಸ್ವಲ್ಪ ರಿಪ್ಲೈ ತಡ ಆಗಬಹುದು. ಸೊ ವೆಯ್ಟ್ ಮಾಡಿ, ಬಟ್ ಆದಷ್ಟು ವಿಡಿಯೋಗಳ ಮುಖಾಂತರ ನಿಮಗೆ ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೆ ನಾನು. ಸೊ ಯೂಟ್ಯೂಬ್ ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ಅನ್ನ ನೋಡ್ತಾ ಇರಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೂ ಕೂಡ ಕೆಲವೊಮ್ಮೆ ನೋಟಿಫಿಕೇಶನ್ ತಡ ಆಗ್ಬೋದು, ಸೊ ವಿಡಿಯೋಸ್ ಅನ್ನ ಕ್ಲಿಕ್ ಮಾಡಿ ನೋಡ್ತಾರೆ ಅಂತ ಹೇಳ್ತೇನೆ. ಸೊ ಈಗ ವಿಡಿಯೋ ಕಡೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನನ್ನ ವಿದ್ಯಾರ್ಥಿಗಳಿಗೆ. ಸೊ ಇಲ್ಲಿ ಮೊದಲನೇದಾಗಿ ಪ್ರಮುಖವಾಗಿ ವಿಡಿಯೋ ಇಷ್ಟ ಆಗ್ತೀರಾ, ಬಿ.ಎಡ್ ಕುರಿತು ನಾವು ಮಾಡ್ತಿರುವಂಥ ಕೆಲಸ ನಿಮಗೆ ಇಷ್ಟ ಆಗ್ತೀರಾ, ಇಷ್ಟ ಪಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀವಿ. ಒಂದು ಲೈಕ್ ಮುಖಾಂತರ ಅದನ್ನ ನೀವು ಸೂಚನೆ ಕೊಡಬಹುದು ನಮಗೆ ಅಂತ ಹೇಳ್ತಾ, ಮೊದಲನೇದಾಗಿ ಈಗ ವೆರಿಫಿಕೇಶನ್ ಮುಗಿಸಿರುವಂಥ ಬಹುತೇಕ ವಿದ್ಯಾರ್ಥಿಗಳು ಅಥವಾ ಸೆಲೆಕ್ಷನ್ ಲಿಸ್ಟ್ ವೇಟ್ ಮಾಡ್ತಿರೋ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗಲಿ ಅಂತ ನಾನು ಕೂಡ ಆಶಿಸ್ತೀನಿ, ಬಟ್ ಆದರೆ ಅದು ಕಷ್ಟ ಆಗಬಹುದು. ಸೊ ಆ ಕಾರಣಕ್ಕೆ ಇಲ್ಲಿ ಯಾವ ಥರ ಏನಿತ್ತು ಅಂತ ನಾನು ನಿಮಗೆ ಪಾಸಿಬಿಲಿಟೀಸ್ ಹೇಳ್ತೀನಿ, ಬಟ್ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆಯದಾಗಲಿ, ಸೀಟ್ ಸಿಗಲಿ ಅಂತ ಹೇಳ್ತಾ, ನಂತರದಲ್ಲಿ ಇವಾಗ ಆರ್ಟ್ಸ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಆರ್ಟ್ಸ್ ಅಂದರೆ ಅಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಇನ್ಕ್ಲೂಡ್ ಆಗ್ತೀರಾ. ಸೊ ಫಾಸ್ಟ್ ಏನಾದರೂ ಮಾತಾಡ್ತಿಲ್ಲ ಅನ್ಕೊಂಡಿದ್ದೀನಿ, ಅಂದರೆ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಕೆಲವು ವಿದ್ಯಾರ್ಥಿಗಳು ಫಾಸ್ಟ್ ಆಗ್ತಿದೆ, ನಿಧಾನಕ್ಕೆ ಹೇಳಿ ಅಂತ ಹೇಳ್ತೀರಾ. ನಿಧಾನಕ್ಕೆ ಹೇಳ್ತಾ ಹೋದ್ರೆ ವಿಡಿಯೋ ಲೆಂತ್ ಆಗ್ಬೋದು. ಸೊ ಆ ರೀಸನಿಂದ ಬೇಗನೆ ಹೇಳ್ತೇನೆ, ನೋಡೋಣ. ಈಗ ಮೊದಲನೇದಾಗಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗ್ತಿದೆ ಅಂತಂದಾಗ ವಿದ್ಯಾರ್ಥಿಗಳಿಗೆ ಅವ್ರು ಬರ್ತಿರೋ ಡೌಟ್ ಎಷ್ಟು ಪರ್ಸೆಂಟ್ ಇದ್ರೆ ಸೀಟ್ ಸಿಗ್ಬೋದು. ನಾನು ಆಪ್ಷನ್ ಎಂಟ್ರಿ ಅಥವಾ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವೊಂದು ಕಾಲೇಜ್ಗಳನ್ನು ಕೊಟ್ಟಿದ್ದೆ. ನನಗೆ ಇವಾಗ ಆಪ್ಷನ್ ಎಂಟ್ರಿ ಕೂಡ ಬೇರೆದು ಮಾಡಿದ್ದೀನಿ, ಕಾಲೇಜ್ಗಳನ್ನ ಚೇಂಜಸ್ ಮಾಡಿದ್ದೀನಿ. ಎಷ್ಟು ಪರ್ಸೆಂಟ್ ಇದ್ರೆ ನಾನು ಕೊಟ್ಟರು ಮೊದಲ ಕಾಲೇಜಲ್ಲಿ ಸೀಟ್ ಸಿಗ್ಬೋದು, ಎಷ್ಟು ಪರ್ಸೆಂಟ್ ಇದ್ರೆ ನನಗೆ 3-5 ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಆಗಿರೋದ್ರ ನಂತರದಲ್ಲಿ ನನಗೆ ಎಷ್ಟು ಪರ್ಸೆಂಟ್ ಇದ್ರೆ ಸೀಟ್ ಸಿಗುತ್ತೆ ಅಟ್ಲೀಸ್ಟ್ ನನ್ನ ಹೆಸರು ಲಿಸ್ಟಲ್ಲಿ ಬರುತ್ತೆ ಇಲ್ವಾ, ಈ ಥರ ಡೌಟ್ ಇದೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಲಿಸ್ಟಲ್ಲಿ ನಮ್ಮ ಹೆಸರು ಬರಬೇಕು ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳು ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟ್ ಇರ್ಬೋದು ಇರಬೇಕು, ಇದ್ರ ಬಗ್ಗೆ ಹೇಳಿದ್ರೆ ಕ್ಯಾಟಗರಿ ವೈಸ್ ನಾನು ನಿಮಗೆ ಮಾಹಿತಿನ ಕೊಡ್ತೇನೆ ಇದರಲ್ಲಿ. ಸೊ ಯಾವುದೇ ಒಂದು ಕ್ಯಾಟಗರಿ ತಗೊಳ್ಳಿ, ಎಕ್ಸಾಂಪಲ್ ನಾನು ಎಲ್ಲ ಕ್ಯಾಟಗರಿ ಬಗ್ಗೆ ಎಲ್ಲ ಕ್ಯಾಟಗರಿ ಸೇರಿಸಿ ನಿಮಗೆ ಒಂದು ಅಂದಾಜು ಹೇಳ್ತೀನಿ. ಸೊ ಕ್ಯಾಟಗರಿ ವೈಸ್ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ರಿಸರ್ವೇಷನ್ ಪ್ರಕಾರದಲ್ಲಿ 78%ಗಿಂತ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಕೂಡ 78% ಆಲ್ಮೋಸ್ಟ್ ನಿಮ್ದು ಇರಬೇಕಾಗಿರುತ್ತೆ. ಕನಿಷ್ಠ ಅಂದರೆ 77 ಮೇಲೆ 78 ಇದೆ ಅಂದರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರು ಬರೋ ಸಾಧ್ಯತೆ ಜಾಸ್ತಿನೇ ಇರುವಂಥದ್ದು. ಕಟ್ ಆಫ್ ಅಷ್ಟಕ್ಕೆ ನಿಂತ್ಕೊಳ್ಳೋ ಸಾಧ್ಯತೆ ಇದೆ. ಸೊ 78ಕ್ಕೆ ಜಾಸ್ತಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಲಿಸ್ಟಲ್ಲಿ ಹೆಸರನ್ನು ಪಡ್ಕೋತೀರಾ, ಕಾಲೇಜ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮಗೆ. ಒಂದು ಅಂದರೆ ಯಾವ ಕಾಲೇಜ್ ಬೇಕಾದ್ರೆ ಸಿಗ್ಬೋದಾಗಿರುತ್ತೆ, ನೀವು ಕೊಟ್ಟೋ ಟಾಪ್ ಕಾಲೇಜಸ್ ಸಿಗ್ತಾವಂತಲ್ಲ, ಅದು ಕಾಂಪಿಟೇಷನ್ ಮೇಲೆ ಹೋಗ್ತವೆ. ಒಟ್ಟಲ್ಲಿ ಸೀಟ್ ಅಂತೂ ಅಲರ್ಟ್ ಆಗೋ ಸಾಧ್ಯತೆ ಇರುತ್ತೆ 78 ಮೇಲಿರೋರಿಗೆ. ನಂತರದಲ್ಲಿ ಒಂದು ಕನ್ನಡ ಮಾಧ್ಯಮ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ 80% ಮೇಲೆ ಇರಬೇಕಿರುತ್ತೆ ಒಂದು ರಿಸರ್ವೇಷನ್, 80 ಆಸ್ಪಾಸಿನಲ್ಲೇ. ಸೊ ನಂತರದಲ್ಲಿ ಒಂದು GM ವಿದ್ಯಾರ್ಥಿಗಳು ಅಂದರೆ ರಿಸರ್ವೇಷನ್ ಎಲ್ಲ ಕ್ಯಾಟಗರಿ ಪ್ರಕಾರ ನಮ್ಮದು GM ಅಂತ ಹಾಕಿದ್ದಾರೆ. ಸೊ ಇನ್ನೊಂದು ಮತ್ತೊಂದು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ 82%ಗೆ GM ಕಟ್ ಆಫ್ ನಿಂತ್ಕೋಬಹುದು. ಕಳೆದ ವರ್ಷ 81 ಸಮಥಿಂಗ್ ಅಲ್ಲಿ ಇತ್ತು. ಸೊ ಹಾಗಾಗಿ 82 ಅನ್ಕೊಂಡ್ರು ಕೂಡ 82% ಆಸುಪಾಸಿನಲ್ಲಿರುವಂಥ ವಿದ್ಯಾರ್ಥಿಗಳು ಈ ಒಂದು ಜನರಲ್ ಮೆರಿಟ್ ಆಧಾರದ ಮೇಲೆ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅವರಿಗೆ. ಸೊ ಅರ್ಥ ಆಗಿದೆ ಅನ್ಕೊಂಡು. ನಂತರದಲ್ಲಿ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಆಯ್ತು ಇದು. ನಂತರದಲ್ಲಿ ಸೈನ್ಸ್ ವಿದ್ಯಾರ್ಥಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ನಾನು
ಸೈನ್ಸ್ ವಿದ್ಯಾರ್ಥಿಗಳಿಗೆ ಅಂದರೆ ಇವಾಗ ಗಡಿನಾಡು ಕನ್ನಡಿಗರಾಗಿರ್ಬೋದು, ಹೊರನಾಡು ಕನ್ನಡಿಗರಾಗಿರ್ಬೋದು, NCC, NSS ಈ ಒಂದು ವಿದ್ಯಾರ್ಥಿಗಳು ಏನಿದಾರಲ್ಲ, ಈ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗಾದ್ರೆ ಎಷ್ಟಕ್ಕೆ ನಿಂತ್ಕೋಬೋದು ಈ ಒಂದು ಕಟ್ ಆಫ್ ಇನ್ನೊಂದು ಮಾತನ್ನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ 72 ಅಂದರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ತಿರುವಂಥದ್ದು 72 ಸಮಥಿಂಗ್ ಅಂದರೆ ಈ ಎರಡು ವಿದ್ಯಾರ್ಥಿಗಳು ಹೆಚ್ಚು ಕಮ್ಮಿ 72 ಮೇಲೆ ನಿಂತ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಆರ್ಟ್ಸ್ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಇವ್ರಿಗೂ ಕೂಡ ಹೆಚ್ಚು ಕಮ್ಮಿ ಆ ಒಂದು ರಿಸರ್ವೇಷನ್ಸ್ ಏನಿದಾವಲ್ಲ, ಸೊ NCC, NSS ಸ್ಪೋರ್ಟ್ಸ್ ಇವ್ರಿಗೆ 78 ರೇಂಜಿಗೆ ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ 72ಕ್ಕೆ ಬರುವ ಸಾಧ್ಯತೆ ಇರುತ್ತೆ. ಒಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಗಡಿನಾಡು, ಹೊರನಾಡು ಕನ್ನಡಿಗರು, NCC, NSS ರಿಸರ್ವೇಷನ್ ಅವರಿಗೆ 72 ಸಮಥಿಂಗ್ ಇನ್ನೂ ಹೆಚ್ಚಿಗೆ ಪರ್ಸೆಂಟ್ ಇರೋರು ಆಯ್ಕೆ ಆಗ್ತಾರೆ. ಅಟ್ಲೀಸ್ಟ್ 72 ಇರಬೇಕು ಅಂತ ಹೇಳ್ತಿರೋದು. ನಂತರದಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ರಿಸರ್ವೇಷನ್ಗಳು ಕೂಡ 78, 79 ರೇಂಜ್ಗೂ ಹೋಗ್ಬೋದು ಈ ಬಾರಿ ಸಾಧ್ಯತೆ ಇರುವಂಥದ್ದು ನೋಡಬೇಕಾಗಿರುತ್ತೆ. ನಂತರದಲ್ಲಿ ಸ್ಪೋರ್ಟ್ಸ್ ತಗೊಂಡ್ರೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಪೋರ್ಟ್ಸ್ ಏನಿದೆಲ್ಲ ರಿಸರ್ವೇಷನ್ 75 ಅಥವಾ 76 ಈ ರೇಂಜಿಗೆ ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೈನ್ಸ್ ವಿದ್ಯಾರ್ಥಿಗಳು ಬಂದಂಥ ಸಂದರ್ಭದಲ್ಲಿ ಇವರಿಗೆ ಆಲ್ಮೋಸ್ಟ್ 65 ರೇಂಜಿಗೆ ನಿಂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೆಚ್ಚು ಕಮ್ಮಿ ಹೇಳಿಕೆ ಬರೋದಿಲ್ಲ. ಸೊ ಈ ವರ್ಷ ಬೇರೆ ಥರ ಕೂಡ ಕಟ್ ಆಫ್ಗಳು ಬರಬಹುದು. ಸೊ ಅಂದಾಜು ಬೇಸ್ ಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಒಂದೊಂದಾಗಿ. ನಂತರದಲ್ಲಿ ಇವಾಗ ನಾನು ನಿಮಗೆ ಇದೆಲ್ಲ ಓಕೆ, ಇಷ್ಟು ಪರ್ಸೆಂಟ್ ಇದೆ, ನನಗೆ ಸಿಗುತ್ತೆ ಸಿಗಲ್ಲ ಅಂತ ಇವಾಗ ನಿಮ್ಗೆ ಅರ್ಥ ಆಯ್ತು, ಇಷ್ಟು ಪರ್ಸೆಂಟ್ ತನಕ ನನಗೆ ಬರಲ್ಲ ಅಂತೆಲ್ಲ. ಸೊ ನಂತರದಲ್ಲಿ ಇವಾಗ ಎಷ್ಟು ಪರ್ಸೆಂಟ್ ಇದ್ರೆ ನಾವು ಕೊಟ್ಟಿರೋ ಟಾಪ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಟಾಪ್ 3 ಕಾಲೇಜ್ ಕೊಟ್ಟಿದ್ದೀನಿ, 5 ಕಾಲೇಜ್ ಕೊಟ್ಟಿದ್ದೀನಿ, ಅಥವಾ ಟಾಪ್ ಕಾಲೇಜ್ ಒಂದೇ ಸೆಲೆಕ್ಟ್ ಮಾಡಿದ್ದೀನಿ, ಅಥವಾ ಒಂದೇ ಕಾಲೇಜ್ ಕೊಟ್ಟಿದ್ದೀನಿ, ಅದ್ರಲ್ಲಿ ನನಗೆ ಸೀಟ್ಸ್ ಸಿಗಬೇಕು ಅಂದ್ರೆ ಎಷ್ಟು ಪರ್ಸೆಂಟ್ ಇರಬೇಕು ಅಂತ ಹೇಳಿದ್ರೆ, ಆರ್ಟ್ಸ್ ವಿದ್ಯಾರ್ಥಿಗಳಿಗಾದರೆ ಈ ಒಂದು ಪರ್ಸೆಂಟೇಜ್ ನೋಡಿದ್ರೆ 80ರಿಂದ 84% ಇತ್ತು ಅಂದರೆ ವಿದ್ಯಾರ್ಥಿಗಳಿಗೆ ತಗೊಳ್ಳಿ, 80ರಿಂದ 84% ರೇಂಜಲ್ಲಿ ಇತ್ತು ಅಂದರೆ ನೀವು ಕೊಟ್ಟಿರುವಂಥ 5 ಕಾಲೇಜಲ್ಲಿ ಅಥವಾ ಟಾಪ್ 3 ಕಾಲೇಜಲ್ಲಿ ಕೂಡ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಅಥವಾ 5 ಕಾಲೇಜಲ್ಲಂತೂ ಸೀಟ್ ಸಿಗುತ್ತೆ ಅನ್ಬೋದು. 80ರಿಂದ 84% ನಿಮ್ದೇನಾದರೂ ಇದ್ರೆ ಬಹುತೇಕ ವಿದ್ಯಾರ್ಥಿಗಳ ಪ್ರಶ್ನೆ ಇದೇ ಆಗಿತ್ತು. ನಮ್ಮ ಕಾಲೇಜ್ಗಳನ್ನ ಆಯ್ಕೆ ಮಾಡಿದ್ವಿ, ಇಷ್ಟು ಕಾಲೇಜ್ ಆಯ್ಕೆ ಮಾಡಿದ್ವಿ, ನಮ್ಗೆ ಎಷ್ಟರಲ್ಲಿ ಸೀಟ್ ಸಿಗ್ಬೋದು, 80ರಿಂದ 84% ನಿಮ್ದೇನಾರು ಇತ್ತು ಅಂದರೆ ನೀವು ಆಯ್ಕೆ ಮಾಡೋ ಟಾಪ್ 4 ಕಾಲೇಜ್ಗಳಲ್ಲಿ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಟಾಪ್ 5ರಲ್ಲಿ ಸಿಗ್ಬೋದು, ಅಥವಾ ಟಾಪ್ 3 ಅಂತೂ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಲ್ಲ ನಾನು ಒಂದೇ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀನಿ, ಒಂದೇ ಮಾಡಿದ್ದೀನಿ, ಅಥವಾ ಒಂದು ಕಾಲೇಜ್ ಸೆಲೆಕ್ಟ್ ಮಾಡಿದ್ರಿ, ಅಥವಾ ಒಂದನೇ ಪ್ರಿಫರೆನ್ಸ್ ಕೊಡೋ ಕಾಲೇಜ್ ನನಗೆ ಸಿಗಬೇಕು ಅಂತಂದ್ರೆ ಎಷ್ಟು ಪರ್ಸೆಂಟ್ ಇರಬೇಕು? 85ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಏನಾದರೂ ನಿಮ್ದಿದ್ರೆ, ಅಥವಾ ನೀವು ಗೌರ್ಮೆಂಟ್ ಕಾಲೇಜೇ ಕೊಟ್ಟಿರಿ, ನೀವು ಗೌರ್ಮೆಂಟ್ ಸೀಟ್ಗೆ ಗೌರ್ಮೆಂಟ್ ಕಾಲೇಜೇ ಕೊಟ್ಟಿದ್ರು ಕೂಡ 85ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಏನಾದರೂ ನಿಮ್ದಿದ್ರೆ, ಮೊದಲ ಕಾಲೇಜಿನ ಏನು ಆಯ್ಕೆ ಮಾಡಿರಲಿಲ್ಲ ಅದೇ ಸೀಟ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳು. ಸಿಗುತ್ತೆ ಅಂತ ಹೇಳ್ಬೋದು. ಒಂದೇ ಕಾಲೇಜೇ ಸಿಗುತ್ತೆ ನಿಮಗೆ, ಒಂದೇ ಸೆಲೆಕ್ಟ್ ಮಾಡಿದ್ರು ಕೂಡ 85ಕ್ಕಿಂತ ಜಾಸ್ತಿ ಇದ್ರೆ ಅದೇ ಸೀಟು ನಿಮಗೆ ಸಿಗುತ್ತೆ ಸೈನ್ಸ್ ವಿದ್ಯಾರ್ಥಿಗಳಿಗೆ. ಆರ್ಟ್ಸ್ ಕಡೆಗೆ ಬಂದಾಗ ಅವ್ರಿಗೂ ಕೂಡ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ, ಸೈನ್ಸ್ ವಿದ್ಯಾರ್ಥಿಗಳಿಗೆ 75+ ಏನಾದರೂ ಇದ್ರೆ, 75ಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಏನಾದರೂ ನಿಮ್ದಿದ್ರೆ, ನೀವು ಕೊಟ್ಟರೋ ಟಾಪ್ ಕಾಲೇಜ್ಗಳಲ್ಲಿ ಟಾಪ್ 5 ಕಾಲೇಜ್ ಏನಿದಾವಲ್ಲ ಅದ್ರಲ್ಲಿ ನಿಮ್ಗೆ ಯಾವ ಕಾಲೇಜ್ ಬೇಕಾದ್ರೂ ಸಿಗೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಸೈನ್ಸ್ ವಿದ್ಯಾರ್ಥಿಗಳು 75ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಏನಾದರೂ ನೀವು ಹೊಂದಿದ್ರೆ, ಅಥವಾ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ 76 ರೇಂಜಿಗೆ ಏನೋ ಕಟ್ ಆಫ್ ಏನೋ ನಿಂತಿತ್ತು ವಿದ್ಯಾರ್ಥಿಗಳಿಗೆ, ಈ ಬಾರಿ ಕೂಡ ಹೆಚ್ಚು ಕಮ್ಮಿ ಆಗ್ಬೋದು. ಒಟ್ಟಿನಲ್ಲಿ ಒಂದು ಹಾಗಾದ್ರೆ 77ರಿಂದ 78 ಅಂದರೆ ಈ ಒಂದು ರೇಂಜಲ್ಲಿ ನಿಂತ್ಕೋಬೋದು. ಒಟ್ಟಿನಲ್ಲಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಸೈನ್ಸ್ಗೆ 75 ಬಂದಿರುತ್ತೆ ಪಾಸಿಬಿಲಿಟೀಸ್ ಪರ್ಸೆಂಟೇಜ್ಗಳು. ಸೊ 75 ಆಲ್ಮೋಸ್ಟ್ ಬಂದಿರೋ ಎಲ್ಲರಿಗೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. 77ರಿಂದ 78% ಹೊಂದಿರತಕ್ಕಂಥವ್ರಿಗೆ ನೀವು ಕೊಟ್ಟಿರೋ ಟಾಪ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುವ ಸಾಧ್ಯತೆ ಜಾಸ್ತಿನೇ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀರಿ ಏನು ಎತ್ತ ಅಂತ ಅಂದ್ಬಿಟ್ಟು ಒಂದು ಪ್ರೋಸೆಸ್ BEdಗೆ ಸಂಬಂಧಪಟ್ಟಂತೆ ಒಂದು ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇದೇ ಆಗಿತ್ತು, ನಮಗೆ ಸೀಟ್ ಸಿಗುತ್ತೆ, ಇನ್ನೊಂದು ಮತ್ತೊಂದು ನಮ್ಗೆ ಇಷ್ಟು ಕಾಲೇಜ್ ಸೆಲೆಕ್ಟ್ ಮಾಡಿದ್ದೀವಿ, ಇಷ್ಟು ಆಪ್ಷನ್ ಎಂಟ್ರಿ ಮಾಡಿದ್ದೀವಿ, ಇಷ್ಟು ಪರ್ಸೆಂಟೇಜ್ ನಮ್ದಿದೆ, ಇಷ್ಟು ರಿಸರ್ವೇಷನ್ ಇದೆ ಅಂತ ಹೇಳ್ತಿದ್ದೀರಿ. ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇರುವಂಥದ್ದು.